ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತಿಲ್ಲಿ ರೋಲ್ ಸಮೋಸ ಮಾಡ್ತಾ ಇದ್ದೇನೆ. ಅದಕ್ಕೆ 2 ಬೌಲಷ್ಟು ಮೈದಾ ಹಿಟ್ಟು ತಗೊಂಡು ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು 1 ಸ್ಪೂನಷ್ಟು ಓಂ ಕಾಳನ್ನು ಕೈಯಲ್ಲಿ ಇದು ಮಾಡಿ ಹಾಕಬೇಕು. ಅದಕ್ಕೆ ಸ್ವಲ್ಪ ಕ್ರಷ್ ಮಾಡಿ ಆಮೇಲೆ ಕಾದ ಬಿಸಿ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಅದು ಬಿಸಿ ಇದೆಲ್ಲ ಅದಕ್ಕೆ ಸೌಟಲ್ಲೇ ಬಿಸಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ನೋಡಿ, ಕೈಯಲ್ಲಿ ಅದನ್ನು ಚೆನ್ನಾಗಿ ತಿಕ್ಕಿ ಮಿಕ್ಸ್ ಮಾಡಬೇಕು. ಅದು ಎಲ್ಲಿ ತನಕ ಮಿಕ್ಸ್ ಮಾಡಬೇಕು ಹೇಳಿದರೆ, ಅದು ಒಂಥರ ಉಂಡೆ ಥರ ಫಾರ್ಮ್ ಆಗಬೇಕು. ಆವಾಗ ಮಾತ್ರ ಅದು ನಮಗೆ ಸಮೋಸ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ, ಇವಾಗ ಆಗ್ತಾ ಇದೆ ನೋಡಿ. ಈಗ ನಾವು ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕಬೇಕು. ಇದಕ್ಕೆ ಒಂಥರ ಗಟ್ಟಿ ಡೋ ರೆಡಿ ಮಾಡಬೇಕು, ಚಪಾತಿ ಹಿಟ್ಟಿನ ಥರ. ನೋಡಿ, ನಾನಿಲ್ಲಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು, ಒಂದೇ ಸತಿ ನೀರು ಹಾಕಬಾರ್ದು. ಇವಾಗ ನೋಡಿ, ಈ ಥರ ರೆಡಿ ಆಯಿತು. ಎಷ್ಟು ಸ್ಮೂತಾಗಿ ಆಗಿದೆ ನೋಡಿ. ಇದನ್ನು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡುವ. ಅಷ್ಟರಲ್ಲಿ ನಾವು ಅದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋ ಮಸಾಲದು. ಈಗ ಬಾಣಲಿಯಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1 ಸ್ಪೂನು ಜೀರಿಗೆ ಹಾಕಿದ್ದೇನೆ. ಆಮೇಲೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಕ್ರಷ್ ಮಾಡಿ ಹಾಕಿದ್ದೇನೆ, ಅದಕ್ಕೆ ಸ್ವಲ್ಪ ಜಜ್ಜಿ. ಆಮೇಲೆ ಒಂದು ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸಣ್ಣ ಹೆಚ್ಚಿ ಹಾಕಬೇಕು. ಅದಕ್ಕೆ ನೋಡಿ, ಹೆಚ್ಚಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದು ಎಲ್ಲ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡ್ಮೇಲೆ ಒಂದು ಈರುಳ್ಳಿಯನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕಬೇಕು. ಇದು ಕಲರ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿದು, ಅಲ್ಲಿ ತನಕ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಆಮೇಲೆ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿ ಪುನಃ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ನಾವು ಸಿಮ್ಮಲ್ಲೇ ಮಾಡ್ಕೊಳ್ಬೇಕು. ಹೈ ಆದರೆ ಅದು ಎಲ್ಲ ತಳ ಹಿಡಿತದೆ, ಅದಕ್ಕೋಸ್ಕರ. ಇವಾಗ ನೋಡಿ, ಮಿಕ್ಸ್ ಆಯಿತು. ನಾನು ಮೊದಲೇ ಒಂದು 3 ಆಲೂಗಡ್ಡೆಯನ್ನು ಬೇಯಿಸಿ ಅದರ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೆ. ಅದನ್ನು ಸಹ ಇದಕ್ಕೆ ಈಗ ಹಾಕ್ತಾ ಇದ್ದೇನೆ. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಅದು ಮಿಕ್ಸ್ ಮಾಡಬೇಕು. ಅದು ಎಲ್ಲ ಹೊಂದ್ಕೊಳ್ಬೇಕು, ಮಸಾಲೆ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ತನಕ ಅದು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಬೇಕು. ನಂತರ ಒಂದು ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ ಅರ್ಧ ಲಿಂಬೆ ರಸ ಹಾಕಿ ಅದನ್ನು ಪುನಃ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ. ಇಲ್ಲಾಂದರೆ ಅದು ಫ್ಲೇವರ್ ಹೋಗ್ತದೆ ನಾವು ಬಿಸಿ ಮಾಡಿದರೆ, ಗರಂ ಮಸಾಲ ಹಾಕಿದ ಮೇಲೆ. ನಂತರ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಇವಾಗ ಎಲ್ಲ ರೆಡಿ ಆಯ್ತು. ಇವಾಗ ಸ್ಟಫಿಂಗ್ ರೆಡಿ ಆಯ್ತು. ಈಗ ನೋಡಿ, ಇದು ಅರ್ಧ ಗಂಟೆ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ಇನ್ನೊಂದು ಸತಿ ಅದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು. ಅದರಲ್ಲಿ ಏರೆಲ್ಲ ಇರ್ತದೆ ಅದೆಲ್ಲ ಹೋಗಬೇಕು. ಆಮೇಲೆ ನಾವು ಸ್ವಲ್ಪ ಸಣ್ಣದಲ್ಲ, ಸ್ವಲ್ಪ ದೊಡ್ಡದೇ ಇದು ತಗೊಂಡು ಒಂದು ಚಪಾತಿ ಥರ ಅದನ್ನು ಲಟ್ಟಿಸ್ಬೇಕು, ಅಷ್ಟೇ ದೊಡ್ಡದು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಇವಾಗ ಒಂದೊಂದೇ ಉಂಡೆ ತೆಗೆದು ಇದನ್ನು ನಾನು ಲಟ್ಟಿಸ್ತಾ ಇದ್ದೇನೆ. ನಾವು ಚಿಕ್ಕದು ಮಾಡಬಾರ್ದು, ಸ್ವಲ್ಪ ಚಪಾತಿ ಮಾಡ್ತೇವಲ್ಲ ಅಷ್ಟೇ ದೊಡ್ಡದಿದ್ದರೆ ಸಾಕು. ಸ್ವಲ್ಪ ಓವಲ್ ಶೇಪಲ್ಲಿ ನಾವು ಇದನ್ನು ಮಾಡಬೇಕು, ಲಟ್ಟಿಸ್ಬೇಕು ಓವಲ್ ಶೇಪಲ್ಲಿ. ನೋಡಿ, ನಾನು ಹೇಗೆ ಮಾಡ್ತಿದ್ದೇನೆ ನೋಡಿ, ಅದೇ ಥರ ನೀವು ಸಹ ಮಾಡಿ. ತುಂಬ ಚೆನ್ನಾಗಿರ್ತದೆ ಇದು ಮಕ್ಕಳ ಸ್ನ್ಯಾಕ್ಸಿಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಎಲ್ಲ ತುಂಬ ಚೆನ್ನಾಗಿರ್ತದೆ. ಅದು ಸಹ ಈಗ ಚಳಿಗಾಲದಲ್ಲಿ ಚಳಿಯಾಗೋ ಈ ಥರ ಒಂದು ಸ್ನ್ಯಾಕ್ಸ್ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಈಗ ಈ ಥರ ಆಯ್ತಲ್ವ. ಇವಾಗ ಇದಕ್ಕೆ ಒಂದು ಸೈಡಲ್ಲಿ ನಾನು ಹೇಗೆ ಹಚ್ತಾ ಇದ್ದೇನೆ ಹಾಗೇನೆ ಇದಕ್ಕೆ ಸ್ಟಫಿಂಗ್ ಹಾಕಬೇಕು. ಹಾಕಿ ಒಂದು ಸಲ ಅದನ್ನು ರೋಲ್ ಮಾಡಬೇಕು, ಅಷ್ಟೇ ಒಂದು ಸಲ ರೋಲ್ ಮಾಡಬೇಕು. ನಂತರ ಉಳಿದ ಭಾಗವನ್ನು ನೋಡಿ ಈ ಥರ ಇದಕ್ಕೆ ಗೆರೆ ಹಾಕಬೇಕು, ಸಣ್ಣದಾಗಿ ಅದನ್ನು ಕಟ್ ಮಾಡಬೇಕು. ಪೂರ್ತಿ ಕಟ್ ಮಾಡಲಿಕ್ಕಿಲ್ಲ, ಮಧ್ಯದಲ್ಲಿ ಮಾತ್ರ ಗೆರೆ ಸ್ವಲ್ಪ ಬಿಡಬೇಕು ಆಚೆ ಈಚೆ. ನೋಡಿ, ಈ ಥರ ಕಟ್ ಮಾಡಿ ನಾವು ರೆಡಿ ಮಾಡು. ಆಮೇಲೆ 2 ಕಡೆ ಅದನ್ನು ಫೋಲ್ಡ್ ಮಾಡಬೇಕು, ಇಲ್ಲಾಂದರೆ ಮಸಾಲ ಹೊರಗೆ ಬರ್ತದೆ. ಅದಕ್ಕೆ ಮತ್ತೆ ಸೈಡಿಗೆ ಒಂಚೂರು ನೀರು ಹಾಕಿ ಅದನ್ನು ಫೋಲ್ಡ್ ಮಾಡಿದರೆ ಆಯಿತು. ರೋಲ್ ಮಾಡಿದರೆ ಸಮೋಸ ರೋಲ್ ರೆಡಿ ಆಯಿತು. ನೋಡಿ, ಈ ಥರ ರೋಲ್ ರೆಡಿ ಆಯಿತು. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಇನ್ನೊಂದು ಹಾಗೇನೆ ಮಾಡ್ತೇನೆ, ಕರೆಕ್ಟಾಗಿ ನೋಡಿ. ತುಂಬ ಈಸಿ ಇದೆ, ಏನು ಕಷ್ಟ ಇಲ್ಲ. ಒಂದು ಸತಿ ಈ ಥರ ಫೋಲ್ಡ್ ಮಾಡಿ ಆಮೇಲೆ ಅದಕ್ಕೆ ಚಾಕುವಲ್ಲಿ ಆ ಥರ ಗೆರೆ ಹಾಕಿ ಅದನ್ನು ಭಾಗ ಮಾಡಿದರೆ ಆಯಿತು. ಹೀಗೆ ಸ್ಲಿಟ್ ಮಾಡಿ ನೋಡಿ, ಈ ಥರ ಮಾಡಬೇಕು. 2 ಸೈಡ್ ಫೋಲ್ಡ್ ಮಾಡಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಸೈಡಲ್ಲಿ ಅದನ್ನು ನೋಡಿ, ಈ ಥರ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಆಗ್ತದೆ ಇದು. ಇವಾಗ ನೋಡಿ, ಎಲ್ಲ ರೆಡಿ ಆಯಿತು. ಇವಾಗ ಒಂದು ಬಾಣಲಿಯಲ್ಲಿ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ಸಹ ಕಾದಿದೆ. ಅದಕ್ಕೆ ನಾನು ಹಾಕಿ ಇದನ್ನು ಕಾಯಿಸ್ತಾ ಇದ್ದೇನೆ. ಜಾಸ್ತಿ ಕಾದಿರಬಾರ್ದು, ಒಂದೇ ಸತಿ ಕಾದಿದ್ರೆ ನೋಡಿ ಈ ಥರ ಒಂದೇ ಸಲ ಅದು ಇದಾಗ್ತದೆ, ಕೆಂಪಾಗ್ತದೆ, ಒಳಗಡೆ ಬೇಯ್ದಿಲ್ಲ. ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು. ಹೀಗೇ ಎಲ್ಲ ಕಡೆ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು, ಅದು ಕ್ರಿಸ್ಪಿಯಾಗಿ ಬರಬೇಕು. ಇವಾಗ ಸಮೋಸ ಹೇಗಿರ್ತದೆ ಸ್ಟ್ರೀಟಲ್ಲೆಲ್ಲ ಆ ಥರ ಇದಾಗ್ತದೆ, ತುಂಬ ಚೆನ್ನಾಗಿರ್ತದೆ ಇದು. ನೋಡಲಿಕ್ಕೂ ಒಂಥರ ತುಂಬ ಯುನೀಕಾಗಿ ತುಂಬ ಚೆನ್ನಾಗಿದೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನೋಡ್ಲಿಕ್ಕೆ ಒಂಥರ ರೋಲ್ ಚೆನ್ನಾಗಿದೆ ಅಲ್ವಾ, ಹಾಗಾಗಿ. ನೋಡಿ, ಇವಾಗ ಇದು ಚೆನ್ನಾಗಿ ಕಾದಿದೆ, ಎಲ್ಲ ಇದು ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆಯುವ. ಹೀಗೇ ನಾನೆಲ್ಲ ಮಾಡ್ಕೊಂಡು ಬರ್ತೇನೆ ನೋಡಿ. ಇವಾಗ ಎಲ್ಲ ರೆಡಿ ಆಯಿತು ಮಾಡಿ.
ಈಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನೋಡಲಿಕ್ಕೆ ಸಹ ತುಂಬ ಚೆನ್ನಾಗಿದೆ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿ. ಇದನ್ನು ನಾವು ಟೊಮೆಟೊ ಸಾಸು ಎಲ್ಲ ಗ್ರೀನ್ ಚಟ್ನಿ ಅಥವಾ ಸ್ವೀಟ್ ಚಟ್ನಿ ಯಾವುದ್ರ ಜೊತೆ ಸಹ ತಿನ್ಬೋದು. ನಾನಿಲ್ಲಿ ಸ್ವೀಟ್ ಚಟ್ನಿ ಇತ್ತು, ಅದರ ಜೊತೆಗೆ ಇದು ಮಾಡ್ತೀನಿ. ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೆ, ನೋಡ್ತಾ ಇದ್ದೀರಲ್ಲ ಹೇಗೆ ಒಳಗಡೆ ಎಲ್ಲ ಇದಾಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೋಡಲಿಕ್ಕೆ ಒಂಥರ ತುಂಬ ಚೆನ್ನಾಗಿದೆ, ಇದು ನೋಡಲಿಕ್ಕೆ ಚೆನ್ನಾಗಿದೆ, ತಿನ್ನಲಿಕ್ಕೂ ಅಷ್ಟೇ ಟೇಸ್ಟ್ ಆಗಿರ್ತದೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.